ಮೊದಲನೆಯ ಪ್ರಶ್ನೆ, ಈ ರಾಶಿಯವರಿಗೆ ಲೈಂಗಿಕ ಆಸಕ್ತಿ ಕಡಿಮೆ ಇರುತ್ತೆ. ಎ ವೃಷಭ ರಾಶಿ, ಬಿ ಮಿಥುನ ರಾಶಿ, ಸಿ ಕನ್ಯಾ ರಾಶಿ, ಡಿ ತುಲಾ ರಾಶಿಯವರಿಗೆ. ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ ವೃಷಭ ರಾಶಿ, ಮಿಥುನ ರಾಶಿ, ಕನ್ಯಾ ರಾಶಿ ಮತ್ತು ತುಲಾ ರಾಶಿಯವರಿಗೆ. ಎರಡನೆಯ ಪ್ರಶ್ನೆ, ಜಂತರ್ ಮಂತರ್ ಎಲ್ಲಿ ಕಂಡುಬರುತ್ತದೆ? ಎ ನವದೆಹಲಿ, ಬಿ ಕೋಲ್ಕತ್ತಾ, ಸಿ ಬೆಂಗಳೂರು, ಡಿ ಚೆನ್ನೈ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದೆಹಲಿ. ಇನ್ನು ಮೂರನೆಯ ಪ್ರಶ್ನೆ, ಮರಿ ಆನೆಯು ಎಷ್ಟು ವರ್ಷಗಳ ಕಾಲ ಹಾಲನ್ನು ಕುಡಿಯುತ್ತದೆ? ಎ 1 ವರ್ಷ, ಬಿ 5 ವರ್ಷ, ಸಿ 3 ವರ್ಷಗಳು, ಡಿ 2 ವರ್ಷ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 2 ವರ್ಷ. ನಾಲ್ಕನೆಯ ಪ್ರಶ್ನೆ, ನಿದ್ರಾಹೀನತೆಗೆ ಯಾವುದು ತುಂಬ ಒಳ್ಳೆಯದ್ದು? ಎ ಕಾಫಿ, ಬಿ ಟೀ, ಸಿ ಹಾಲು, ಡಿ ಬಾದಾಮ್ ಹಾಲು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಾದಾಮ್ ಹಾಲು. ಇನ್ನು ಐದನೆಯ ಪ್ರಶ್ನೆ, ನಮ್ಮ ದೇಶದಲ್ಲಿ ಮರಣದಂಡನೆಯನ್ನು ರದ್ದುಗೊಳಿಸುವ ಅಧಿಕಾರ ಯಾರಿಗಿದೆ? ಎ ಪ್ರಧಾನಮಂತ್ರಿಗಳು, ಬಿ ಗೃಹ ಮಂತ್ರಿಗಳು, ಸಿ ರಾಷ್ಟ್ರಪತಿಗಳು, ಡಿ ರಕ್ಷಣಾ ಸಚಿವರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಷ್ಟ್ರಪತಿಗಳು. ಆರನೆಯ ಪ್ರಶ್ನೆ, ಯಾವ ಕಾಲದಲ್ಲಿ ಹೃದಯಾಘಾತಗಳು ಹೆಚ್ಚಾಗಿ ಆಗುತ್ತವೆ? ಎ ಮಳೆಗಾಲ, ಬಿ ಚಳಿಗಾಲ, ಸಿ ಬೇಸಿಗೆಗಾಲ, ಡಿ ಈ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಚಳಿಗಾಲ. ಇನ್ನು ಏಳನೆಯ ಪ್ರಶ್ನೆ, ಯಾವ ರಾಜ್ಯದಲ್ಲಿ ಚಿರತೆಗಳು ಹೆಚ್ಚಾಗಿ ಕಂಡುಬರುತ್ತವೆ? ಎ ಬಿಹಾರ್, ಬಿ ಮಧ್ಯಪ್ರದೇಶ, ಸಿ ಅಸ್ಸಾಂ, ಡಿ ಕೇರಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಧ್ಯಪ್ರದೇಶದಲ್ಲಿ. ಎಂಟನೆಯ ಪ್ರಶ್ನೆ, ಡ್ರೈ ಫ್ರೂಟ್ಸ್ ಅನ್ನು ಯಾವ ಸಮಯದಲ್ಲಿ ತಿನ್ನಬೇಕು? ಎ ಬೆಳಗ್ಗೆ, ಬಿ ಮಧ್ಯರಾತ್ರಿ, ಸಿ ಮಧ್ಯಾಹ್ನ, ಡಿ ರಾತ್ರಿಯ ವೇಳೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಳಗ್ಗೆ. ಇನ್ನು ಒಂಬತ್ತನೆಯ ಪ್ರಶ್ನೆ, ಸ್ಯಾಮ್ಸಂಗ್ ಕಂಪನಿ ಮಾಡಿದ ಮೊದಲ ವ್ಯಾಪಾರ ಯಾವುದು? ಎ ಬಟ್ಟೆ ವ್ಯಾಪಾರ, ಬಿ ಮೀನಿನ ವ್ಯಾಪಾರ, ಸಿ ಮೊಬೈಲ್, ಡಿ ಬುಕ್ ವ್ಯಾಪಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೀನು ವ್ಯಾಪಾರ. ಇನ್ನು ಹತ್ತನೆಯ ಪ್ರಶ್ನೆ, ಯಾವ ಮಾಂಸದಲ್ಲಿ ಹೆಚ್ಚು ಕೊಬ್ಬು ಕಂಡುಬರುತ್ತದೆ? ಎ ಮಟನ್, ಬಿ ಮೀನಿನ ಮಾಂಸ, ಸಿ ಏಡಿ, ಡಿ ಚಿಕನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಟನ್. ಇನ್ನು 11ನೆಯ ಪ್ರಶ್ನೆ, ಕೋಲಾರದ ಚಿನ್ನದ ಗಣಿ ಪ್ರಾರಂಭವಾಗಿದ್ದು ಯಾವ ವರ್ಷದಲ್ಲಿ? ಎ 1995, ಬಿ 1999, ಸಿ 2002, ಡಿ 1884. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 1884. ಇನ್ನು 12ನೆಯ ಪ್ರಶ್ನೆ, ಕಾರ್ಗಿಲ್ ಯುದ್ಧ ನಡೆದ ವರ್ಷ ಯಾವುದು? ಎ 1995, ಬಿ 1999, ಸಿ 1987, ಡಿ 1884. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 1999. 13ನೆಯ ಪ್ರಶ್ನೆ, ಕೇರಳದ ರಾಜಧಾನಿ ಯಾವುದು? ಎ ತಿರುವನಂತಪುರಂ,
ಬಿ ಬೆಂಗಳೂರು, ಸಿ ಚೆನ್ನೈ, ಡಿ ಹೈದರಾಬಾದ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ತಿರುವನಂತಪುರಂ. 14ನೆಯ ಪ್ರಶ್ನೆ, ಭಾರತದ ಸಂವಿಧಾನ ಪಿತಾಮಹ ಯಾರು? ಎ ಗಾಂಧೀಜಿ, ಬಿ ಅಂಬೇಡ್ಕರ್, ಸಿ ಭಗತ್ ಸಿಂಗ್, ಡಿ ಸ್ವಾಮಿ ವಿವೇಕಾನಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂಬೇಡ್ಕರ್. ಇನ್ನು ಕೊನೆಯದಾಗಿ 15ನೆಯ ಪ್ರಶ್ನೆ, ತನ್ನ ತಾಯಿಯನ್ನ ದೇವರಂತೆ ಕಾಣುವ ಏಕೈಕ ರಾಶಿ ಯಾವುದು? ಎ ಮೇಷರಾಶಿ, ಬಿ ವೃಶ್ಚಿಕ ರಾಶಿ, ಸಿ ಮಕರ ರಾಶಿ, ಡಿ ಸಿಂಹ ರಾಶಿ. ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ ಮೇಷರಾಶಿ, ವೃಶ್ಚಿಕ ರಾಶಿ, ಸಿ ಮಕರ ರಾಶಿ ಮತ್ತು ಆಪ್ಷನ್ ಡಿ ಸಿಂಹ ರಾಶಿಯವರು. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.